ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಬಹಳ ದಿನಗಳಾಗಿತ್ತು ನಾನು ಖಾರ ಪೊಂಗಲ್ ಮಾಡೇ ಇರಲಿಲ್ಲ. ಇವತ್ತು ಮಾಡಿದೆ. ಹೆಂಗಿದ್ರು ಮಳೆ, ಚಳಿ, ಗಾಳಿ ಎಲ್ಲ ಇದೆಯಲ್ಲ, ಚೆನ್ನಾಗಿರುತ್ತೆ. ಜೀರಿಗೆ, ಮೆಣಸು ಎಲ್ಲ ಅತಿ ಹೆಚ್ಚಾಗಿ ಬೀಳುತ್ತಲ್ವ, ಮಾಡೋಣ ಅಂತ ಮಾಡಿದೆ. ತುಂಬ ರುಚಿಯಾಗಿ ಬಂದಿದೆ. ವಿಡಿಯೋನ ಸ್ಕಿಪ್ ಮಾಡಿದೆ, ಸಂಪೂರ್ಣವಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹವನ್ನು ಕೊಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ, ನಾನು ಯಾವ ವಿಧಾನದಲ್ಲಿ ಈ ತಮಿಳುನಾಡಿನ ಪ್ರಖ್ಯಾತಿ ಪೊಂಗಲ್ನ ಮಾಡ್ತೀನಿ ಅನ್ನೋ ವಿಧಾನವನ್ನು ತೋರಿಸಿದ್ದೀನಿ. ನೀವು ಮಾಡಿ ನೋಡಿ, ತಿಂದು ಹೇಗಿತ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಮತ್ತೆ ಆಗ್ತಾಳ, ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೋಡಿ, ಮೊದಲಿಗೆ ಒಂದು ಬಾಣಲೆ ತೊಗೊಂಡು ಬಾಣಲೆನಲ್ಲಿ ಈ ಗ್ಲಾಸ್ನ ಅಳತೆಯಲ್ಲಿ ಸೋನಾ ಮಸೂರಿ ರೈಸ್ 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇದು ಕೈ ತಾಕಿದ್ರೆ ಬಿಸಿ ಆಗಬೇಕು. ಇವಾಗ ನಾವು ಸ್ನಾನ ಮಾಡಿದ್ರೆ ಬಿಸಿನೀರು ಬಿಸಿ ತಾಕತ್ತೆ ನೋಡಿ, ಆ ಬಿಸಿ ಆಗೋಷ್ಟು ನಾವು ಇದನ್ನು ಹುರ್ಕೊಂಡ್ರೆ ಸಾಕು. ನಾವು ಚಕ್ಲಿಗೆಲ್ಲ ಹುರ್ಕೋತೀವಲ್ಲ, ಆ ರೀತಿ ಹುರ್ಕೊಳ್ಳೋದು ಬೇಕಾಗಿಲ್ಲ, ಕೈ ತಾಕಿದ್ರೆ ಸಾಕು. ನೋಡಿ, ಈಗ ನಾನು ಮುಟ್ಟು ನೋಡ್ತಾ ಇದ್ದೀನಿ, ಬಿಸಿಯಾಗಿದೆ. ಇಷ್ಟಾದರೆ ಸಾಕು, ತೆಗೆದು ಪಕ್ಕಕ್ಕೆ ಇಟ್ಕೊಂಬಿಡೋಣ. ನೋಡಿ, ಅದೇ ಗ್ಲಾಸ್ನ ಅಳತೆಯಲ್ಲಿ 3/4 ಗ್ಲಾಸು ನಾನು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಈ ಹೆಸರು ಬೇಳೆನೂ ಅಷ್ಟೇ ನಮ್ಮ ಕೈ ತಾಕಿದ್ರೆ ಬಿಸಿ ಆಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅಕ್ಕಿ ಆಗಲಿ ಹೆಸರು ಬೇಳೆ ಆಗಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಇದಾಗಿದೆ. ನಾನು ಮುಟ್ಟು ನೋಡ್ತಾ ಇದ್ದೀನಿ, ಬಿಸಿಯಾಗಿದೆ. ಇಷ್ಟಾದರೆ ಸಾಕು. ಇದನ್ನು ಸಹ ಅಕ್ಕಿಯನ್ನು ಬಿಸಿ ಮಾಡಿ ಹಾಕ್ಕೊಂಡಿದ್ದೀವಲ್ಲ, ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಎರಡನ್ನು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು 2-3 ಸರಿ ತೊಳೆದು ಮುಳುಗುವಷ್ಟು ನೀರು ಹಾಕಿ ಒಂದು 10 ನಿಮಿಷ ನೆನೆ ಹಾಕೋಣ. ಇಲ್ಲಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕೆಂದರೆ ಮೆಣಸು ಕಾಳು ಅಲ್ಲದೆ ಮೆಣಸನ್ನು ಸಹ ಕುಟ್ಟಿ ಪುಡಿ ಮಾಡ್ಕೋತೀವಿ. ಆದ್ದರಿಂದ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸು ಮತ್ತು ಹಸಿಮೆಣಸಿನ್ಕಾಯಿ, ಜೀರಿಗೆ, ಅಡಿಗೆ ಅರಿಶಿನ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಗ್ಲಾಸ್ನ ಅಳತೆಯಲ್ಲಿ ಇವಾಗ ನಾನು 6 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಕುಕ್ಕರಲ್ಲಿ ನಾನು ಮಾಡ್ತಾ ಇರೋದು. ಬನ್ನಿ ಈಗ ಇದನ್ನೆಲ್ಲ ಕುಕ್ಕರ್ಗೆ ಹಾಕೋಣ. ಆದರೆ ಯಾವ ವಿಧಾನದಲ್ಲಿ ಹಾಕಬೇಕು ಅನ್ನೋದನ್ನು ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಅದು ಬಿಸಿ ಆಗಲಿ. ನೋಡಿ, ತುಪ್ಪ ಕರಗಿದೆ. ಈಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಮೆಣಸು ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊತೀನಿ. ಇಲ್ಲಿ ಯಾವುದನ್ನು ನಾವು ಹುರ್ಕೊಳ್ಳೋ ಹಾಗಿಲ್ಲ. ಈಗ ನಾವೇನು ಮಾಡ್ತೀನಿ ಅಂದರೆ, ಇದನ್ನು 2 ಸರಿ ಈಗ ಮಾಡಿಕೊಂಡು ಅಕ್ಕಿಯನ್ನು ನೆನೆ ಹಾಕಿದ್ದೀನಲ್ಲ, ಹೆಸರು ಬೇಳೆ ಅಕ್ಕಿ, ಅದು ನೀರನ್ನು ಸೋರು ಹಾಕಿ ಈಗ ಇದಕ್ಕೆ ಹಾಕ್ಕೊತೀನಿ. ಇಲ್ಲಿ ಯಾವುದನ್ನು ಉರಿಯೋ ಹಾಗಿಲ್ಲ, ತಿಳ್ಕೊಳ್ಳಿ. ಈಗ ಇದನ್ನು ಸಂಪೂರ್ಣ ಇದಕ್ಕೆ ಹಾಕ್ಕೊತೀನಿ. ಸ್ಟೌವು ಲೋ ಫ್ಲೇಮಲ್ಲೇ ಇರಲಿ. ನೋಡಿ, ಈಗ 1-2 ಸರಿ ಇದನ್ನು ತುಪ್ಪ ಕಣಕಣಕ್ಕೂ ಬೆರಿಬೇಕು ಹೆಸರು ಬೇಳೆ ಮತ್ತು ಅಕ್ಕಿಗೆ. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಂತರ ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಈಗ ನಾನು 6 ಗ್ಲಾಸ್ ನೀರು ಅಳತೆ ಇಟ್ಕೊಂಡಿದ್ನಲ್ಲ, ಆ ನೀರನ್ನು ಈಗ ಮೊದಲಿಗೆ ಹಾಕ್ಕೊತೀನಿ. ಈಗ ನೀರು ಹಾಕ್ಕೊಂಡಿದ್ದು ಹಿಂದೆ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾನು ಅಡಿಗೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ಕೊತೀನಿ. ಮೊದಲಿಗೆ ನಿಮಗೆ ಎಷ್ಟು ಬೇಕೋ ಅರಿಶಿನ ಅಷ್ಟು ಹಾಕ್ಕೊಳ್ಳಿ, 1 ಚಿಟಿಕೆ ಹಾಕಿದ್ರೆ ಸಾಕು. ಹಾಗೆ ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಕಲ್ಲುಪ್ಪು ಬಹಳ ಆರೋಗ್ಯಕರ. ದಯಮಾಡಿ, ಇಲ್ಲಿ ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ, ಅಡಚಣೆ ಆದರೆ ಕ್ಷಮಿಸಿ. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿ 1 ಕುದಿ ಬರೋವರೆಗೂ ಬಿಟ್ಬಿಡೋಣ. ನೋಡಿ ಸ್ನೇಹಿತರೆ, ಕುದಿ ಬರ್ತಾ ಇದೆ. ಈಗ ನೀವು ರುಚಿ ನೋಡಿ, ಉಪ್ಪು ಸರಿ ಇದ್ದರೆ ಬೇಡ, ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಳ್ಳೋಣ. ಈಗ ಇಲ್ಲಿ ಒಗ್ಗರಣೆಗೆ ಕರಿಬೇವು ಸೊಪ್ಪು ಹೆಚ್ಚಾಗಿರಬೇಕು. ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ಆದ್ದರಿಂದ ಹಸಿಮೆಣಸಿನ್ಕಾಯಿ ಕಡಿಮೆ ತೊಗೊಳ್ಳಿ. ಮತ್ತು ಗೋಡಂಬಿ ಆಪ್ಷನಲ್. ಇದು ಹಸಿ ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕಷ್ಟೇ. ಇಲ್ಲಿ ಕೊಬ್ಬರಿ ಮತ್ತು ತುಪ್ಪ, ಇದನ್ನೆಲ್ಲ ತುಪ್ಪದಲ್ಲೇ ಬಾಡಿಸ್ಕೋಬೇಕು. ಯಾವುದನ್ನು ಜೀರಿಗೆ, ಮೆಣಸಿನ ಪುಡಿ, ಶುಂಠಿ, ಕರಿಬೇವು ಮತ್ತು ಈ ಕೊಬ್ಬರಿ ಮತ್ತು ಗೋಡಂಬಿ ಎಲ್ಲವನ್ನು ತುಪ್ಪದಲ್ಲೇ ನಾವು ಬಾಡಿಸ್ಕೊಂಡ್ರೇ ಖಾರ ಪೊಂಗಲ್ ರುಚಿ ಹೆಚ್ಚಾಗೋದು. ನೋಡಿ, ಬಾಣಲೆ ಇಟ್ಕೊಂಡಿದ್ದೀನಿ, 4 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಅದು ಕರಗಲಿ. ನೋಡಿ, ತುಪ್ಪ ಕರಗಿ ಬಂದಿದೆ. ಈಗ ಮೊದಲಿಗೆ ಗೋಡಂಬಿಯನ್ನು ನಾನು ಫ್ರೈ ಮಾಡಿ ತೊಗೊಂಡ್ಬಿಡ್ತೀನಿ. ಹೊಂಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡ್ರೆ ಸಾಕು. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ನಾನು ಅಲಂಕಾರಕ್ಕೋಸ್ಕರ ಬಾಡಿಸ್ಕೊತಾ ಇದ್ದೀನಿ, ಬಾಡಿ ತೆಗೆದಿಟ್ಕೊಂಡ್ಬಿಡ್ತೀನಿ.
ನೋಡಿ ಗೋಡಂಬಿ ತೆಗೆದಾಯಿತು. ಈಗ ಅದೇ ತುಪ್ಪಕ್ಕೆ ನಾನು ಮಿಕ್ಕ ಪದಾರ್ಥಗಳನ್ನ ಹಾಕ್ಕೊತೀನಿ. ನೋಡಿ ಹೊಂಬಣ್ಣ ಇದ್ದರೆ ಸಾಕು. ಈಗ ಇದೇ ತುಪ್ಪಕ್ಕೆ ನಾನು ಮೊದಲಿಗೆ ಮೆಣಸು ಹಾಕ್ಕೊತೀನಿ, ನಂತರ ಶುಂಠಿ, ಆಮೇಲೆ ಜೀರಿಗೆ, ಆಮೇಲೆ ಕರಿಬೇವು ಹಾಕ್ಕೊಂಡು ಬಾಡಿಸ್ಕೊತೀನಿ. ಜೊತೆಗೆ ಈ ಕೊಬ್ಬರಿಯನ್ನು ಹಾಕ್ಕೊಂಡು ಬಾಡಿಸ್ಕೊತೀನಿ. ಆವಾಗಲೇ ನಿಮಗೆ ದೇವಸ್ಥಾನ ಮತ್ತು ಮದುವೆ ಮನೆಗಿನ ರುಚಿಯಾಗಿ ನಾವು ಮನೆಯಲ್ಲೇ ಖಾರ ಪೊಂಗಲು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ. ನೋಡಿ ಮೊದಲಿಗೆ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೆ, ನಂತರ ಜೀರಿಗೆ ಹಾಕ್ಕೊಂಡಿದ್ದೀನಿ. 2 ಚಿಟಪಟ ಅಂತ ಸಿಡಿತಾ ಇದ್ದಾವೆ. ಈಗ ಶುಂಠಿ ತುರಿದಿತ್ತಿದ್ನಲ್ಲ, ಶುಂಠಿಯನ್ನು ಹಾಕೋತಾ ಇದ್ದೀನಿ. ಹಸಿ ಶುಂಠಿ, ಒಣ ಶುಂಠಿ ಅಲ್ಲ, ಹಸಿ ಶುಂಠಿಯನ್ನು ಹಾಕೋತಾ ಇದ್ದೀನಿ. ಇದೇ ನಿಮಗೆ ಘಮ್ಮನೆ ಪರಿಮಳ ಕೊಡೋದು. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದು ಬಾಡಾದ ನಂತರ ನಾವೇನು ಮಾಡಬೇಕು ಅಂದರೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಅಂದರೆ ಕರಿಬೇವಿನ ಎಸಳುಗಳಿದೆಯಲ್ಲ ಅದನ್ನು ಹಾಕ್ಕೋಬೇಕು. ಸ್ಟವ್ ಲೋ ಫ್ಲೇಮೆಲ್ಲ ಇಟ್ಕೊಂಡು ಇದನ್ನು ಹಾಕ್ಕೊಳ್ಳಿಲ್ಲ ಅಂದರೆ ಸಿಡಿದು ಬಿಡುತ್ತೆ. ನೋಡಿ ಎಲ್ಲ ಪದಾರ್ಥಗಳು ಬಾಡಿ ಬಂದಿದೆ. ಈಗ ಕೊಬ್ಬರಿಯನ್ನು ಹಾಕ್ಕೊಂಡು ನಾವು ತುಪ್ಪದಲ್ಲಿ ಘಮ್ಮಂತ ಕೊಬ್ಬರಿಯ ಸುವಾಸನೆ ಬರಬೇಕು, ಅಲ್ಲಿವರೆಗೆ ನಾವು ಹುರ್ಕೋಬೇಕು. ಅಡಿ ಹತ್ತಿಸ್ಕೋಬೇಡಿ, ಇಲ್ಲ ಅಂತಂದರೆ ಅಡಿ ಹತ್ತಿಸ್ಕೊಂಬಿಟ್ರೆ ಕರಕಲ ವಾಸನೆ ಬರುತ್ತೆ. ಈ ಘಮ್ಮನೆ ಪರಿಮಳ ಬರೋ ತನಕ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದನ್ನು ಈ ಒಗ್ಗರಣೆಯನ್ನು ನೀವು ಖಾರ ಪೊಂಗಲಕ್ಕೆ ಕೊಡಿ. ದೇವಸ್ಥಾನ ಏನು, ಅಡಿಗೆ ಮದುವೆ ಮನೆ ಏನು ಅಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ 2 ವಿಷಲ್ ಬಂದು ಪ್ರೆಷರ್ ಇಳಿದಿದೆ. ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ನಿಮಗೆ ತೋರಿಸ್ತೀನಿ. ಇದಕ್ಕೂ ಮುಂಚೆ ನಾನು ಯಾವ ಗ್ಲಾಸ್ನ ಅಳತೆಯಲ್ಲಿ ನೀರು ಹಾಕ್ಕೊಂಡಿದ್ನೋ ಅದೇ ಗ್ಲಾಸ್ನಲ್ಲಿ 1.5 ಗ್ಲಾಸ್ ನೀರನ್ನು ಸಹ ನಾನು ಕುದಿಸಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ನಿಮಗೆ ನಾನು ತೋರಿಸ್ತೀನಿ ಮುಂದೆ. ನೋಡಿ ಬಿಸಿ ಬಿಸಿ ಇನ್ನು ಮರಳುತ್ತಾ ಇದೆ. ಈಗ ಮೊದಲಿಗೆ ಈ ಲಿಡ್ನ ಓಪನ್ ಮಾಡ್ತೀನಿ. ನೋಡಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿದ್ರಾ ಹೇಗಾಗಿದೆ ಅಂತ. ನಾನು 6 ಗ್ಲಾಸ್ ನೀರು ಹಾಕಿದರೂ ಗಟ್ಟಿಯಾಗಿದೆ. ಆದ್ದರಿಂದ ಎಕ್ಸ್ಟ್ರಾ 1.5 ಗ್ಲಾಸ್ ನೀರನ್ನು ನಾನು ಬಿಸಿ ಮಾಡಿ ಇಟ್ಕೊಂಡಿರೋದು. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಈಗ ಆ ನೀರನ್ನು ಸಂಪೂರ್ಣ ಇದಕ್ಕೆ ಹಾಕ್ಕೊಂಡು ನಂತರ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಸಂಪೂರ್ಣ ಒಗ್ಗರಣೆಯನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ಪೊಂಗಲ್ ರೆಡಿ ಆಯಿತು. ಬಹಳ ರುಚಿಕರವಾಗಿರುತ್ತೆ. ದೇವಸ್ಥಾನ, ಮದುವೆ ಮನೆ ಎಲ್ಲದಕ್ಕಿಂತ ರುಚಿಕರವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೇಕು. ಆದರೆ ನಾನು ಹೇಳಿರೋ ವಿಧಾನದಲ್ಲಿ ಮಾಡ್ಕೊಳ್ಳಿ. ತುಪ್ಪವನ್ನೇ ಬಳಸಿ ತುಂಬ ಚೆನ್ನಾಗಿ ಬರುತ್ತೆ. ತಿಂತಾಯಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಮತ್ತೆ ಒಂದು 3 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ. ನೋಡಿ ಎಲ್ಲವನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಸರ್ವಿಂಗ್ ಕಪ್ಗೆ ಹಾಕ್ಕೊತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ರುಚಿಕರವಾದ ಬಹಳ ಅಂದರೆ ದೇವಸ್ಥಾನ ಮದುವೆ ಮನೆಗಿಂತಲೂ ರುಚಿಕರವಾದ ಖಾರ ಪೊಂಗಲ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಮತ್ತೆ ನಾನು ನಿಮಗೆ ನಾಡಿದ್ದು ಸಿಗ್ತೀನಿ.